ನೋಡಿ ನಮ್ಮ ಚಿಕ್ಕ ಒಂದು ಸ್ಕೂಲಿಂದ ತುಳಸಿ ಗಿಡದ ಸೀಡ್ಸ್ ಕೊಟ್ಟು ಕಳ್ಸಿದಾರಂತೆ. ಹಾಗಾಗಿ ನಮ್ ಚಿಕ್ಕವ ಆಗ್ತಾ ಇದ್ದಾಳೆ. ನಮ್ ಚಿಕ್ಕವ ಟೆಸ್ಟ್ ಮಾಡ್ತಿರೋದು ಮಣ್ಣು ಮೆತ್ತಿಗಿದೆಯಾ ಜೋರಿದ್ಯಾ ಅಂತ. ಹಾಕ್ಲಾ? ವೆರಿ ಗುಡ್. ಆಕ್ಚುಲಿ ನಮ್ ಚಿಕ್ಕವಂಗ್ ಸ್ಕೂಲಿಂದ ತುಳಸಿ ಗಿಡದ ಬೀಜ ಕೊಟ್ಟು ಕಳ್ಸಿದ್ರ ಅದ್ ನಮ್ಮ ಅಕ್ಕ ಮಿಸ್ ಮಾಡ್ಬಿಟ್ಟಿದ್ದಾಳೆ. ಹಾಗಾಗಿ ಯಾವ್ದು ಸಾಸಿವೆ ಕೊಟ್ಟಿದ್ದಾಳೆ. ನೋಡೋಣ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಮಂದೇವರು ಮಳಲಿಯಮ್ಮ ಅಂದ್ರೆ ಗಿಡ್ಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ಗಿಡ್ಡಮ್ಮನ ನೋಡ್ಕೊಂಡ್ಬಿಟ್ಟು ಬರೋಣ. ಎಲ್ಲರೂ ಹೊರಟ್ವಿ. ಹಾಗೆ ಹೊರಟಿ ನಾನು ಅಮ್ಮ ಹಾಗೆ ಒಂದು ಫೋಟೋ ತಗೊಂಡು ಹೀಗೆ ನಾವು ರೂಟ್ ಕೇಳಿದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಲ್ವಾ, ಅದು ಖುಷಿ ಆಗುತ್ತೆ ಒಂಥರ. ಹಾಗೆ ಕೇಳ್ಕೊಂಡು ಮರ್ಕುಲಿ ಮೇಲೆ ಬಂದು ನೋಡಿ ಇದೇ ದೇವಸ್ಥಾನದ ಹಿಂಭಾಗ. ಇದೇ ದೇವಸ್ಥಾನ ನೋಡಿ ಶ್ರೀ ಮಳಲಿ ಲಕ್ಷ್ಮೀ ದೇವಿ ಅಮ್ಮನವರು ಅಂತ ಅಂದ್ರೆ ಗಿಡ್ಡಮ್ಮ ಅಂತಾನು ಹೇಳ್ತಾರೆ ಇದಕ್ಕೆ. ಇದು ದೇವಸ್ಥಾನದ ಮುಂಭಾಗ. ಇದ್ರ ಮುಂದೆ ಇನ್ನೊಂದು ರೋಡ್ ಇದೆ, ಆಚೆ ಸೈಡ್ ಕೂಡ ಬರ್ಬೋದು ಇಲ್ಲಿಗೆ. ಹಾಗೆ ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ಅಂದ್ರೆ ಇಲ್ಲಿ 3 ದೇವರು ಇರೋದ್ರಿಂದ ಅಂದ್ರೆ ಮಳಲಿಯಮ್ಮ ಅದು ಪತಿ ಮತ್ತೆ ಅದ್ರ ಮೈದ್ನ ಅಂತ 2 ದೇವರಿದೆ. ಹಾಗಾಗಿ ನಾವು 3 ಹಣ್ಣುಕಾಯಿ ತಗೊಂಡು ಹೊರಟು ದೇವಸ್ಥಾನಕ್ಕೆ. ಇವತ್ತು ನಾವು ಬಂದಿದ್ದ ದಿನ ಇವತ್ತು ಒಂದು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇತ್ತು. ಅದು ಸಂಜೆ ಇತ್ತು ಪೂಜೆ. ನಾವು ಮಧ್ಯಾಹ್ನ ಹಾಗೆ ಬಂದು ಇದೇ ನೋಡಿ ದೇವಸ್ಥಾನ. ಹಾಗೆ ಕಾಲೆಲ್ಲ ತೊಳ್ಕೊಂಡು ಮತ್ತೆ ಅಲ್ಲೇ ಪಕ್ಕದಲ್ಲೇ ಕಾಯಿ ಹೊಡ್ಕೊಂಡು ತಗೊಂಡು ಹೋಗ್ಬೇಕು ದೇವಸ್ಥಾನದೊಳಗೆ. ಕಾಯಿ ಮತ್ತೆ ಗಂಧದ ಕಡ್ಡಿ ಕರ್ಪೂರ ಏನು ಹತ್ಸಲ್ಲ ದೇವ್ರದ್ದು ಗುಡಿ ಒಳಗೆ, ಎಲ್ಲ ಹೊರಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಕಾಯಿ ಹೊಡ್ಕೊಂಡು ಮುಂದೆ ಈ ಜಾಗದಲ್ಲಿ ಕರ್ಪೂರ ಗಂಧ ಕಡ್ಡಿ ಎಲ್ಲ ಹಚ್ಚಿತು. ಗರುಡಗಂಬ ಅಂತ ಮಗಳೇ. ಯಾವ ದೇವಸ್ಥಾನದ ಗುಡಿ ಒಳಗೂ ಕೂಡ ಒಂದು ಕಿಟಕಿ ಆಗಲಿ ಒಂದು ಜಾಗ ಆಗಲಿ ಗಾಳಿ ಆಡಕ್ಕೆ ಇರೋದಿಲ್ಲ. ಹಾಗಾಗಿ ಗಂಧ ಕಡ್ಡಿ ಕರ್ಪೂರ ಹಚ್ಚಕ್ಕೆ ಸ್ವಲ್ಪ ಎಲ್ಲ ಹಿಂಸೆನೆ. ಅದು ಒಳ್ಳೆ ಕೆಲಸನೇ, ಹೊರಗಡೆನೆ ಎಲ್ಲ ಮಾಡ್ಕೊಂಡು ಹೋಗೋದು. ಇವತ್ತು ಹಾಗೆ ಕೂಡ ಸ್ವಲ್ಪ ಜನ ಇದ್ರು. ಅಂದ್ರೆ ಸ್ವಲ್ಪ ಅರ್ಕೆ ಇರೋದೆಲ್ಲ ಇರುತ್ತೆ, ಎಡೆ ಕೊಡೋದೆಲ್ಲ ಇರುತ್ತೆ, ಹಾಗೆ ಬಂದು ಹೋಗೋರೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಜನ ಇತ್ತು. ಹಾಗೆ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಕೈ ಮುಗ್ದು ತೀರ್ಥ ಹೂವು ಕುಂಕುಮ ಎಲ್ಲ ತಗೊಂಡು ಹಾಗೆ ಒಬ್ರಿಗೆ ಬಳೆ ಮತ್ತೆ ನಿಂಬೆಹಣ್ಣು ಕೊಟ್ರು. ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ, ಆದ್ರೆ ಅವ್ರ ಹತ್ರ ನಾನು 1-2 ಬಳೆ ಇಸ್ಕೊಂಡೆ. ಅಂದ್ರೆ ದೇವಸ್ಥಾನದ ಹತ್ರ ಬಂದ್ರೆ ಕೇಳಿಸ್ಕೊಬೇಕಂತೆ ಪ್ರಸಾದನ. ಹಾಗಾಗಿ ನಾನು ಕೇಳಿ ತಗೊಂಡೆ. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಅಲ್ಲೇ ಒಂದು ಸ್ವಲ್ಪ ದೇವ್ರ ಹತ್ರ ದೇವಸ್ಥಾನದಲ್ಲಿ ಸ್ವಲ್ಪ ಕೂತ್ಕೋಬೇಕಂತೆ. ಹಾಗಾಗಿ 1-2 ನಿಮಿಷ ಎಲ್ಲ ಹಾಗೆ ಕೂತ್ಕೊಂಡು ಹಾಗೆ 1-2 ಫೋಟೋ ಎಲ್ಲ ತಗೊಂಡು ನೋಡಿ ಮಳಲಿಯಮ್ಮನ ಮುಂಭಾಗನೇ ಇನ್ನೊಂದು ದೇವರಿದೆ. ಅದು ಮಳಲಿಯಮ್ಮನ ಮೈದ್ನ ಅಂತೆ, ಅಂದ್ರೆ ಮಳಲಿಯಮ್ಮನ ಕಾವಲಿಗೋಸ್ಕರ ಇರೋದಂತ ಇದು. ಈ ಸ್ವಾಮಿ ಹೆಸರು ಕಂಬದರಾಯ ಸ್ವಾಮಿ ಅಂತ. ಹಾಗೆ ಇಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಹೂವು ಪ್ರಸಾದ ತೀರ್ಥ ಎಲ್ಲ ತಗೊಂಡು ಹಾಗೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಮತ್ತೆ ದೇವಸ್ಥಾನದ ದೇವಸ್ಥಾನನ 3 ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಮತ್ತೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಅಂದರೆ ಮಳಲಿ ಅಮ್ಮಂದು ಪತಿ ದೇವರೋದು 2 ಕಿಲೋಮೀಟರ್ ದೂರ ಹೋಗಿ ನಿಲ್ಲಿಸಿದೆ ಅಂತೆ. ಸೊ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಹೋಗ್ತಾ ಇದ್ವಿ. ಅಂದರೆ ಇದು ದೇವಸ್ಥಾನದ ಮುಂಭಾಗ ಇನ್ನೊಂದು ರೋಡ್ ಇದೆ ಅಂತ ಹೇಳಿದ್ವಲ್ಲ. ಸೊ ಅಲ್ಲಿಂದ 2 ಕಿಲೋಮೀಟರ್ ಸ್ಟ್ರೈಟ್ ಹೋಗಿ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ಹಾಗೆ ಲೆಫ್ಟ್ ತಕೊಂಡು ಮೆಲ್ಲಳ್ಳಿ ಅಂತ ಇದೆ, ಅಲ್ಲಿ ದೇವರಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಹಾಗೆ ನಂದು ಕೋಳಿದು ಹರಕೆ ಅದನ್ನು ಕೂಡ ಹರಕೆ ಒಪ್ಪಿಸ್ಕೊಂಡು ಹೋಗ್ತಾ ಇದ್ವಿ. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ಇರೋಂಥ ಜಾಗ. ದೇವಸ್ಥಾನದ ಸ್ವಲ್ಪ ಕೆಲಸ ನಡೀತಿದೆ. ಹಾಗಾಗಿ ಇದು ಬಂದವರಿಗೆ ಹೋದವರಿಗೆ ಪೂಜೆಗೋಸ್ಕರ ಇಲ್ಲಿ ಸುಮ್ಮನೆ ಒಂದು ಕಳಸ ಮತ್ತೆ ದೇವ್ರ ಫೋಟೋ ಇಟ್ಟಿದ್ದಾರೆ ಅಷ್ಟೇ. ಇದ್ರ ಮೂಲ ದೇವ್ರನ್ನ ಒಂದ್ ಕಡೆ ಎಲ್ಲೋ ಇಟ್ಟಿದ್ದಾರೆ. ಮಳಲಿಯಮ್ಮಂದು ಮತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದು ಫುಲ್ ಡೀಟೇಲ್ ಇದ್ರ ಬಗ್ಗೆ ಬೇಕು ಅಂದ್ರೆ ಸತೀಶ್ ಎರೆಗೌಡ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ಸಿಗ್ತದೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ರಕ್ಷಿತ್ ಅಂತ ಇಲ್ಲಿ ಅರ್ಚಕರು ಕ್ಲೀನ್ ಆಗಿ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿಗೆ ನಾನ್ ವೆಜ್ ತಿಂದು ಬರೋ ಹಾಗಿಲ್ಲ. ಒಂದ್ ವೇಳೆ ಚಿಕನ್ ಮಟನ್ ತಿಂದು ಬರ್ಬೋದು, ಬಟ್ ಪೋರ್ಕ್ ಅಂತ ತಿಂದು ಬರೋ ಹಾಗೆ ಇಲ್ಲ ಅಂತೆ. ಇವರೇ ರಕ್ಷಿತ್ ಅಂತ ಇಲ್ಲಿ ಅರ್ಚಕರು ಪೂಜೆ ಮಾಡಿ ಕೊಟ್ರು. ಈಗ ನಮ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕವನ್ನ ನೋಡಕ್ ಹೋಗ್ತಾ ಇದೀವಿ ಹಾಸನ್ಗೆ. ಹಾಗಾಗಿ ಇವಾಗ ನಮ್ಮ ಮಳಲಿ ಅಮ್ಮ ಮತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರದು ದರ್ಶನ ಮುಗಿಸ್ಕೊಂಡು ಇವಾಗ ಹಾಸನ ಮೇಲೆ ನಾವು ಊರಿಗೆ ಹೋಗ್ಬೇಕು. ಸೊ ಹಾಗೆ ನಮ್ಮ ಅಕ್ಕನ ಮನೆಗೆ ಒಂದು ವಿಸಿಟ್ ಮಾಡಿ ಅಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಚುಪ್ಪಿ ಎಲ್ಲ ಸ್ಕೂಲಿಂದ ಬಂದಿರ್ತಾರೆ. ಫಸ್ಟ್ ಮಳಲಿ ಅಮ್ಮಗೆ ಹೋಗಿ ಗಿಡ್ಡಮ್ಮಗೆ, ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರ್ಬೇಕು, ಒಳ್ಳೇದಂತೆ. ಹಾಗಾಗಿ ನಾನು 2 ಕಡೆ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಾಗೆಲ್ಲ ಮಳಲಿ ಅಮ್ಮಗೆ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಮುಗಿಸ್ಕೊಂಡ್ ಬರ್ತೀವಿ. ಹಾಗಾಗಿ ಮುಗಿಸ್ಕೊಂಡು ಇವಾಗ ಹಾಸನ ಹೋಗ್ತಾ ಇದ್ದೀವಿ. ಹಾಸನಿಂದ ಏನೊಂದು 25-30 ಕಿಲೋಮೀಟರ್ ಆಗ್ತದೆ ಇಲ್ಲಿ ಮಳಲಿ ಅಮ್ಮಗೆ. ತುಂಬಾ ಫೇಮಸ್ ಅದು. ಇದೇ ನೋಡಿ ಹಾಸನದ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಹಾಸನ್ ನೋಡಿ ದೂರದಿಂದ ಹೇಗ್ ಕಾಣಿಸುತ್ತೆ ಅಂತ. ಈ ಮನೆ ಕಾಣಿಸ್ತಿದೆಯಲ್ಲ, ಇದು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮನೆ ಅಂತ. ಇದು ಅವ್ರದ್ದು ಹಾಸನದಲ್ಲಿ ಮನೆ ಇದೆಯಲ್ಲ, ಅದೇ ಮನೆ ಇದು. ನಾಟಿನಾ
ಅಜ್ಜಿ ಎಲ್ಲ ಮತ್ತೆ ಅಜ್ಜಿ ಇಲ್ಲಪ್ಪ, ಎಲ್ಲ ಊಟಕ್ಕೆ ಹೋಯ್ದಂತೆ. ಓ, ಗೇಟ್ ಹತ್ರ ಮಕ್ಕಳು ಬರ್ತವೆ ಅನ್ಕೊಂಡೆ. ಹಾಗೆ ನಾನು ಜೋಡಿ ಕೋಳಿ ಅರ್ಕೆ ಕೊಟ್ಟಿರೋದ್ರಿಂದ ಒಂದು ಕೋಳಿ ಅಕ್ಕ ಮನೆಗೆ ಕೊಟ್ಟು ಇನ್ನೊಂದು ಕೋಳಿ ನಾವು ತಗೊಂಡು ಹೋಗ್ತಾ ಇದೀವಿ ಊರಿಗೆ. ಹಾಗೆ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬರೋದ್ರೊಳಗೆ ಊಟ ಟೈಮ್ ಆಗಿತ್ತು. ಹಾಗಾಗಿ ಇಲ್ಲೇ ಅಕ್ಕನ ಮನೇಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅಕ್ಕ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಇನ್ನೂ ಸ್ಪೆಷಲಾಗಿ ಗೋಬಿ ಮಾಡಿದ್ದೀನಿ ಅಂದ್ಲು. ಹಾಗಾಗಿ ಗೋಬಿ ಎಲ್ಲ ತಿನ್ಕೊಂಡು ನೋಡಿ ನಮ್ಮ ಚಿಕ್ಕವ್ವ ಮಲಗಿದೆ ಸ್ಕೂಲಿಂದ ಬಂದು ಆಲ್ರೆಡಿ. ನಮ್ಮ ಸೌಂಡಿಗೆ ನಮ್ಮ ಚಿಕ್ಕವ್ವ ಎದ್ದಾಯ್ತು. ನನ್ನ ಮಗಳು ಸೌಂಡಿಗೆ ಎದ್ದು ಅವ್ರ ಅಜ್ಜಿ ಹಿಡ್ಕೊಂಡು ಓಡಾಡ್ತಾ ಇದೆ. ಅವ್ರ ಅಜ್ಜಿ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಕ್ಕೆ. ಹೇಗಿತ್ತು ಚಿಕ್ಕವ? ಚೆನ್ನಾಗಿತ್ತಾ? ಮೊನ್ನೆ ಚಿಕ್ಕವ ಇಲ್ಲಿ ಸ್ಕೂಲಿಗೆ ಮ್ಯಾಮಿಗೆ ಬೈತಿದ್ದಂತೆ. ಎಷ್ಟೊತ್ತೆ ಫೋನ್ ಮಾಡೋದು? ಏನು ನಾವು ಅನ್ಕೊಂಡ್ಬಿಟ್ಟೆ ನಿನ್ನ ಕಲರ್ ಅಜ್ಜಿ ಸಣ್ಣಾಗಿದೆ ಅಂತ. ಎಷ್ಟೊತ್ತೆ ಫೋನ್ ಮಾಡ್ಕೊರೋದು? ಊಟ ಬಾಕೊಟ್ರವ ಆಮೇಲೆ ಚಿಕ್ಕವ? ಊಟ ಬಾಕೊಟ್ರು ಬಂಗಾರಿ ಎಲ್ಲ? ನಾವು ನೋಡಿ ನಮ್ಮ ಚೋಟಿ ಇವಾಗ ಬಂತು. ಹೀರೋ ಇದ್ದಂಗಿದೆ ನಮ್ಮ ಮಗ. ಬಾ ಇನ್ನೊಂದು ಶೋ ತೆಗಿಬಾ. ಬರ್ತಿದ್ದಂಗೆ ಮಕ್ಳಿಗೆ ಅಜ್ಜಿ ಮಾತಾಡ್ಸೋದು ಅಂದರೆ ಖುಷಿ. ಅಜ್ಜಿ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ಹಾಗಾಗಿ ಅಜ್ಜಿ ಮಾತಾಡ್ಸೋಕ್ಕೆ ಓಡೋಗ್ತಾ ಇರೋದು. ಇದು ನಮ್ಮ ಮುದ್ದಿನ ಮಗ, ನಮ್ಮನೆ ಮಾಣಿಕ್ಯ. ಇದು ಮೊದಲೇ ಮೊಮ್ಮಗ ಅಲ್ವಾ, ಹಾಗಾಗಿ. ಹಾಗೆ ನನ್ನ ಮಗಳು ಲಾಲಿಪಾಪ್ ತಗೊಂಡು ತಂಗಿಗೂ ಮತ್ತು ಅಣ್ಣಂಗೂ ಬಂದಿದೆ. ಅದರಲ್ಲೂ ತಗೊಳ್ಳುವಾಗ ಕಿರಿಕಿರಿ ಸ್ವಲ್ಪ. ಅದು ಕೊಡ್ತೀನಿ ಇದು ಕೊಡ್ತೀನಿ, ನಂಗೆ ಅದು ಬೇಕು ಇದು ಬೇಕು ಅಂತ. ಇಲ್ಲ, ಅದೆರಡರಲ್ಲಿ ಯಾವ್ದು ಬೇಕು ತಗೋ. ಚಿಕ್ಕವಂಗೊಂದು ನಿಂಗೊಂದು. ಶಿಶಿ ಕೈಯಲ್ಲಿ ತಗೋಬೇಕು, ಬಾಯಿಗೆ ಹಾಕೊಂಬೇಡ, ಒರ್ಸ್ಕೊಬೇಕು. ಅವಳಿಗೆ ಚಿಕ್ಕವಂಗೆ ಇನ್ನೊಂದು ತೋರಿಸ್ಲೇಬೇಡ, ಅದೊಂದೇ ಇರೋದು. ಹೋಗಿ ಸುಮ್ಮನೆ ಕೊಡು, ಇದು ಬೇಕಾ ಅದು ಬೇಕಾ ಅನ್ಬೇಡ ಮಗಳು. ಊಟ ಬಾಕೊಟ್ರವಾ? ಯಾರು? ಅಲ್ಲ ಮೊನ್ನೆ ಟೀಚರ್ಸ್ಗೆ ಬೈತಿದ್ದಂತೆ ನೀನು. ಕಲಿ. ನೀನು ಡ್ಯಾನ್ಸ್ ಮಾಡು ಮಗಳು. ಇನ್ನು ನಮ್ಮ ಮಕ್ಳದ್ದು ಕುಂತ ಆಟ ಎಲ್ಲ ಸ್ಟಾರ್ಟ್ ಆಯ್ತು. ಜಗಳ ಪಗ್ಲ ಎಲ್ಲ. ದೂಕು ಮಗಳು, ಅವಳನ್ನ ದೂಕ್ ಬಿಡ ಮಗಳು. ಚಿಪ್ಪಿನ ನೋಡ, ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಮಗಳು. ಈ ಚಿಪ್ಪಿನಿದ್ದಾನೆ, ಅವಳನ್ನ ಬೀಳ್ದಂಗೆ ನೋಡ್ಕೊ. ದೂಕು ಮಗಳು, ದೂಕು ಮಗಳು, ಆಗುತ್ತೆ ದೂಕು ದೂಕು ದೂಕು. ನೋಡಿ ನಮ್ಮ ಚಿಕ್ಕವ ಏನೋ ಕಿರಿಕ್ ಮಾಡ್ಕೊ ಬಂದು ಕೂತಿ ಆಗಿದೆ. ಹಾಗೆ ನಾನು ನಮ್ಮ ಮಕ್ಳ ಜೊತೆ ಆಟ ಆಡೋಣ ಅಂತ ಕೂತ್ಕೊಂಡೆ. ಅಂದರೆ ನಮ್ಮ ಚಿಕ್ಕವಂಗೆ ಬರೀ ತಪ್ಪು ಹೇಳ್ಕೊಡೋದು, ರೇಗ್ಸೋದು, ಕಿರ್ಚೋದು ಇದನ್ನೇ ಮಾಡ್ತೀನಿ. ಹಾಗಾಗಿ ಏನೋ ಆಟ ಆಡೋಣ ಅಂತ ಕೂತ್ಕೊಂಡೆ ಎಲ್ಲರೂ. ಈಗ ನಾನು ಯಾವ್ದು ಎಲ್ಲೆಲ್ಲಿದೆ ಅಂತ ಕೇಳ್ತೀನಿ, ಹೇಳ್ತಾ ಹೋಗ್ಬೇಕು. ನೀನ್ ಫಸ್ಟ್ ಹೇಳ್ಬೇಕಾಯ್ತಾ? ಸ್ಟಮಕ್ ಸ್ಟಮಕ್ ಸಮ್ಮು ಸಮ್ಮು ನಿನಗೇನ್ ಗೊತ್ತದ್ ಮಾಡು, ಚಿಕ್ಕಿ ಮಾಡೋದು ಮಾಡ್ಬೇಡ, ತಪ್ಪು ತಪ್ಪು ಹೇಳ್ಕೊಡ್ತಾಳೆ. ಇನ್ನೊಂದು ರೆಸಿಪಿ ಯಾವ್ದು? ಸುಮಿತ್ ಸಮ್ಮು ಸುಮಿತ್ ಗೋ. ನಮ್ಮ ಚಿಕ್ಕವಾಗ ಸಿಟ್ಟು ಬಂತು, ಎಲ್ಲ ನಗಾಡ್ತಿದ್ದಿದ್ದು ನೋಡಿ. ಏನಂತೆ ಮಣ್ಣಿಗೆ? ಪೆನ್ಸಿಲ್ದ ಹೂ ಮಣ್ಣಿಗೆ ಹಾಕ್ಬೇಕ ಚಿಕ್ಕವದನ? ಅದು ಹಾಕಿದ್ರೆ ಪೆನ್ಸಿಲ್ ಬಿಡುತ್ತಂತ. ಮತ್ ಚುಳ್ತಿ ತುಳಸಿ ಗಿಡ ರೆಡಿ. ಚುಳ್ತಿ ಅಲ್ಲ ಅದು, ತುಳಸಿ ಗಿಡ. ಎಲ್ಲಕ್ಕ
ನೋಡಿ ನಮ್ಮ ಚಿಕ್ಕ ಒಂದು ಸ್ಕೂಲಿಂದ ತುಳಸಿ ಗಿಡದ ಸೀಡ್ಸ್ ಕೊಟ್ಟು ಕಳ್ಸಿದಾರಂತೆ, ಹಾಗಾಗಿ ನಮ್ಮ ಚಿಕ್ಕವ ಆಗ್ತಾ ಇದ್ದಾಳೆ. ನಮ್ಮ ಚಿಕ್ಕವ ಜಾಗ ನೋಡ್ತಾ ಇದೆ, ಎಲ್ಲಿ ಮೆತ್ತೆ ಇದೆ ಎಲ್ಲಿ ಗಟ್ಟಿ ಇದೆ ಅಂತ. ಆಚೆಯಿಂದ ಈಚೆಯಿಂದ ಆಚೆ. ಅಲ್ಲಿಗೆ ಬೇಡ ಅಂತ ಇಲ್ಲ, ನೀರ್ ಹಾಕ್ತಾನ ಅಣ್ಣ ಇವಾಗ. ಇಲ್ಲಿಗೆ ಹೇಳು ಬೇಗ, ನಾನು ತುಂಬ ಹೊತ್ತು ಇಟ್ಕೊಳಕ್ಕಾಗಲ್ಲ. ಅಲ್ಲಿ ಬೇಡ ಅಂತ ಉಳಾತೈತಂತೆ. ಚಿಕ್ಕ ಒಂದ್ ಕಡೆ ಹಾಕವ. ಇಲ್ಲಿ ಮೆತ್ತಿ ನಮ್ಮ ಚಿಕ್ಕವ ಟೆಸ್ಟ್ ಮಾಡ್ತಿರೋದು, ಮಣ್ಣು ಮೆತ್ತಿದ್ಯಾ ಮೆತ್ತಿಗಿದ್ಯಾ ಜೋರಿದ್ಯಾ ಅಂತ. ಹಾಕ್ಲಾ? ಎಲ್ಲ ಹಾಕ್ತೀಯವ? ಬೇಡ ಅಂತ ಚಿಕ್ಕ, ಸುಮ್ಮನಿರು ಚುಪ್ಪಿ. ನಮ್ಮ ಚಿಕ್ಕ ಒಂಥರ ನಾಟಿ, ಮಾಡೋ ಕೆಲಸ ಎಲ್ಲ ನೀಟಾಗಿ ಮಾಡುತ್ತೆ. ವೆರಿ ಗುಡ್. ಆಕ್ಚುಲಿ ನಮ್ಮ ಚಿಕ್ಕವ ಚೆನ್ನಾಗಿ ಕೆಲಸ ಮಾಡುತ್ತೆ. ವೆರಿ ಗುಡ್. ಆಕ್ಚುಲಿ ನಮ್ಮ ಚಿಕ್ಕವಂಗ್ ಸ್ಕೂಲಿಂದ ತುಳಸಿ ಗಿಡದ ಬೀಜ ಕೊಟ್ಟು ಕಳ್ಸಿದ್ರ, ಅದ್ ನಮ್ಮ ಅಕ್ಕ ಮಿಸ್ ಮಾಡ್ಬಿಟ್ಟಿದ್ದಾಳೆ. ಹಾಗಾಗಿ ಯಾವ್ದು ಸಾಸಿವೆ ಕೊಟ್ಟಿದ್ದೀವಿ. ಸಾಸಿವೆ ಕೊಟ್ಟಿದ್ದಾಳೆ. ನೋಡೋಣ, ಅವಳಿಗೆ ಗೊತ್ತಿಲ್ಲ, ಗೊತ್ತಾದ್ರೆ ಹಬ್ಬ. ಬೀಜಗಳನ್ನ ಇದು ನೆನ್ನೆ ನಾನು ಹಾಳು ಮಾಡ್ಬಿಟ್ಟು ಈಗ ಸಾಸಿವೆ ಕೊಟ್ಟಿದ್ದೀನಿ. ಇವಳು ನನ್ನ ಮಗಳು ಹೇಳ್ತಿದ್ದಾಳೆ ಅದು ಫಿಶಿನ್ ಫುಡ್ ಅಂತ. ಮಲ್ಲುಗೆ ಏನ್ ಗೊತ್ತು ಫಿಶಿನ್ ಫುಡ್ ಯಾವುದು? ಹಂಗೆಲ್ಲ ಹೇಳ್ಬಾರ್ದು ಮಗಳು. ಏ ಚಿಕ್ಕ ಪ್ಲೀಸ್ ಇಟ್ಕೊಳ್ಳೋ ಚುಪ್ಪಿ ಇಟ್ಕೋ. ತನಕೆಲ್ಲ ಹೋಗಿ ಪೂಜೆ ಮಾಡಿಸಿ ಹಾಗೆ ಮಕ್ಕಳನ್ನು ಮಾತಾಡ್ಸ್ಕೊಂಡು, ಅಕ್ಕ ಲಾಸ್ಟ್ ಟೈಮ್ ಬೆಂಗಳೂರು ಬಂದಿದ್ಲಲ್ಲ, ಅವಾಗ ಕಮರ್ಷಿಯಲ್ ಸಿಟಿಗೆ ಹೋದಾಗ ಇದೆಲ್ಲ ತಗೊಬಂದಿದ್ದು. ಹೊರಡ್ತಾ ಇದ್ದೀವಿ, ಹಾಗಾಗಿ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತ ತೆಕ್ಕೊಂಡೆ. ನನಗೆ ಸ್ವಲ್ಪ ಹಾಲ್ಕೋ ಅಂದರೆ ಇಷ್ಟ, ಹಾಲ್ಕೋ ಜಾಮೂನ್ ಎಲ್ಲ ಬರುತ್ತಲ್ಲ, ಹಾಗಾಗಿ ತೆಗ್ದಿಟ್ಕೊಳ್ತೀನಿ ಏನಾದರೂ ಹೋದರೆ. ಚಿಕ್ಕವಾಗ ಗಿಂಟಿದೆಯಲ್ಲ, ಅವಳು ಹೋಗೋದ್ರೊಳಗೆ ಎಷ್ಟು ಸರಿ ಗಿಂಟ ಹಾಕ್ತೀನಿ ನೋಡು. ಬೇಕು ನಿಂಗದು? ಬೇಕಮ್ಮ ನಿಂಗೆ? ನನ್ನ ಮಗ್ಗೆಗೆ ಹೋದಾಗ ತಗೊಬಂದು ಇಟ್ಕೊಂಡಿದ್ದೆ ಹಾಲ್ಕು 25. ನನಗೂ ಇಷ್ಟ ಆಯ್ತಾರ ಬನ್ನಿ, ನಂಗೂ ತುಂಬಾ ಇಷ್ಟ. ಬಾಯ್ ಮಗಳೆಲ್ಲ ಮುದ್ದು ಕೊಡ್ತೀನಿ ಬನ್ನಿ. ಬಾ ಮಗನೆ, ಮುದ್ದು ಕೊಡಿ ನಂಗೊಂದು. ಬಾಯ್ ಮಗನೆ, ಬಾಯ್. ಬಾಯ್, ಲವ್ ಯು. ಬಾಯ್ ಮಗನೆ. ಹಾಗೆ ಈ ಶಾಪಿಗೆ ಬಂದು, ಯಾಕಂದರೆ ನನ್ನ ಫ್ರೆಂಡ್ ಕಲ್ಲರೆಲ್ಲ ಒಬ್ಬರಿದ್ದಾರಲ್ಲ, ಅವ್ರಿಗೆ ಬಂದಾಗೆಲ್ಲ ಸ್ವಲ್ಪ ಕೊಡ್ತಾ ಇರ್ತೀನಿ. ಹಾಗಾಗಿ ಪಪ್ಪಂಗೊಂದು ಸ್ವಲ್ಪ ತೊಗೊಂಬಿಟ್ಟು ಬರೋಕ್ಕೆ ಹೇಳಿದೆ. ಹಾಗಾಗಿ ಡ್ಯಾಡಿ ತೊಗೊಂಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ನಂದು ಮಂಕಿ ಮರಿ ನೋಡಿ ಎಷ್ಟು ಮುದ್ದಾಗಿ ಕೂತಿದೆ ಅಂತ. ಹಾಗೆ ಇವತ್ತು ಚಿಕನ್ದ ಹರಕೆ ಇತ್ತಲ್ಲ, ಹಾಗಾಗಿ ಚಿಕನ್ ತಗೊಬಂದು. ಇದು ನೋಡಿ ನಮ್ಮ ಡ್ಯಾಡಿ ಮಾಡಿರೋ ಅಂಥದ್ದು ಚಿಕನ್. ನಾವು ಅದೇನು ಮಸಾಲೆ ಎಲ್ಲ ಜಾಸ್ತಿ ಹಾಕ್ತಿವಿ, ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕ್ತಿವಿ ಹಾಗೆ ಅಂತ ಹೇಳಿ ಖಾರದ ಪುಡಿ, ಉಪ್ಪು, ನೀರು, ಏನೋ ಕಣ್ಣಿಗೆ ಕಾಣದಲ್ಲೇ ಇರೋಷ್ಟೇ ಎಣ್ಣೆ, ಈರುಳ್ಳಿ ಅಷ್ಟೇ ಹಾಕಿರೋದು. ಎಷ್ಟು ಡ್ರೈ ಮಾಡಿದ್ದಾರೆ, ಒಂದು 3 ಲೋಟ ನೀರು ಹಾಕಿದ್ರಪ್ಪ, ಬಟ್ ಫುಲ್ ಡ್ರೈ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಇದು ನನ್ನ ಫೇವ್ರೆಟ್ ಪೀಸ್ ಗುಂಡ್ಕಾಯಿ. ನನಗೆ ಇಷ್ಟವಾದ ಪೀಸ್ ಗುಂಡ್ಕಾಯಿ. ಬಿಸಿ. ಓಕೆ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.